ಹುಡುಗರಿಗೆ ತಲೆ ಜಾಸ್ತಿ ಇರುತ್ತಾ ಹುಡುಗಿರಿಗೆ ತಲೆ ಜಾಸ್ತಿ ಇರುತ್ತಾ? ಅಂತದ್ರಲ್ಲಿ ಹುಡುಗಿರೇ ಮೇಡಮ್ ಇರೋದು. ನನ್ನ ಮೇಲೆ ಆಣೆ ಇಟ್ಟು ಮೋಸ್ಟ್ಲಿ ಹುಡುಗಿರಿಗೆ. ಹೆಂಗೆ? ಒಳ್ಳೆಯವರಲ್ವಾ ಹುಡುಗಿರು? ಯಾವ ಇವೆಲ್ಲ ನಾನೇನು ಕಾಮರ್ಸ್ ಸ್ಟೂಡೆಂಟ್, ನಾವು ಅದ್ರೆಲ್ಲ ಜಾಗ್ರಫಿ ಏನು ಫೋಕಸ್ ಮಾಡಲ್ಲ. ನಾನೇನು ಕಾಮರ್ಸ್ ಸ್ಟೂಡೆಂಟ್, ನಾವು ಅದ್ರೆಲ್ಲ ಜಾಗ್ರಫಿ ಏನು ಫೋಕಸ್ ಮಾಡಲ್ಲ ಅಷ್ಟು. ಎಲ್ರಿಗೂ ನಮಸ್ಕಾರ, ನಾನು ಕೀರ್ತಿ. ಇವತ್ತು ನಾನು ಪಬ್ಲಿಕ್ನ ಕೆಲವೊಂದು ಫನ್ನಿ ಕ್ವಶನ್ಸ್ ನ ಕೇಳ್ತೀನಿ. ನೋಡೋಣ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತಾರೆ, ಹಾಗೆ ಯಾರೆಲ್ಲ ಫನ್ನಿ ಆಗಿ ಆನ್ಸರ್ ಮಾಡ್ತಾರೆ. ಬನ್ನಿ ನೋಡೋಣ. ನಿಮ್ ಪ್ರಕಾರ ಹುಡುಗಿರಿಗೆ ತಲೆ ಜಾಸ್ತಿನಾ ಹುಡುಗರಿಗೆ ತಲೆ ಜಾಸ್ತಿನಾ? ಹುಡುಗರೇ. ಸರ್ ಕರೆಕ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅದೇ ಹುಡುಗಿರಿಗೆ ಜಾಸ್ತಿ ತಲೆನಾ ಹುಡುಗರಿಗೆ? ಹುಡುಗರು ಎಲ್ಲದ್ರಲ್ಲೂ ಓದೋದ್ರಲ್ಲೂ ಒಂದು ಬಿಟ್ರೆ ಎಲ್ಲದ್ರಲ್ಲೂ ಫಸ್ಟೇ ಇರ್ತಾರಪ್ಪ. ನಿಮ್ ಪ್ರಕಾರ ಹುಡುಗರಿಗೆ ತಲೆ ಜಾಸ್ತಿ ಹೆಂಗ್ ಸರ್? ಇಬ್ರಿಗೆ ಒಂದೊಂದೇ ತಲೆ ಅಲ್ವಾ ದೇವರು ಕೊಟ್ಟಿರೋದು? ಹುಡುಗಿರಿಗೆ ತಲೆ ಸಣ್ಣ ಇರುತ್ತೆ, ಹುಡುಗರಿಗೆ ತಲೆ ದಪ್ಪ ಇರುತ್ತೆ. ಅವರೆಲ್ಲ ಬೇಗ ಅರ್ಥ ಮಾಡ್ಕೋತಾರೆ. ನಾನು ಕೇಳಿದ್ದೇನು, ತಲೆ ಯಾರಿಗೆ ಜಾಸ್ತಿ ಇರೋದು? ತಲೆ ಇಬ್ರು ಒಂದೊಂದೇ ತಲೆ ದೇವರು ಕೊಟ್ಟಿರೋದಲ್ವಾ? ಆಯ್ತು, ಒಂದೊಂದೇ, ಇಬ್ರಿಗೂ ಒಂದೊಂದು. ಹುಡುಗರಿಗೆ ತಲೆ ಜಾಸ್ತಿ ಇರುತ್ತಾ ಹುಡುಗಿರಿಗೆ ತಲೆ ಜಾಸ್ತಿ ಇರುತ್ತಾ? ಅಂತದ್ರಲ್ಲಿ ಹುಡುಗಿರೇ ಮೇಡಮ್ ಇರೋದು. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಇವಾಗ ಗಂಡಸನ ಆಡ್ಕೊಳ್ಳೋದಲ್ವ ಹುಡುಗಿರೇ ಅಲ್ಲ. ಇವಾಗ ಹೆಂಡತಿ ಇರ್ತಾಳೆ, ಗರ್ಲ್ ಫ್ರೆಂಡ್ ಇರ್ತಾಳೆ, ಎಲ್ಲರೂ ಇರ್ತಾರೆ. ಬಟ್ ಹುಡುಗಿರು ಏನಂದರೆ ಎಲ್ಲ ಅವರು ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರನ್ನ ಹೆಂಗೆ ಆಡಿಸ್ಬೇಕು ಹೆಂಗಂತೆಲ್ಲ ಗೊತ್ತಿರುತ್ತೆ. ಈ ವಿಷಯದಲ್ಲಿ ಹುಡುಗಿರಿಗೆ ತಲೆ ಜಾಸ್ತಿ ಇರೋದು. ಹೆಂಗ್ ಸರ್ ಹುಡುಗಿರಿಗೆ ತಲೆ ಜಾಸ್ತಿ? ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ ಮೇಡಮ್. ಇವಾಗ ಇಬ್ರಿಗೆ ಒಂದೊಂದೇ ತಲೆ ಅಲ್ವಾ, ಅದು ಹೆಂಗೆ ಜಾಸ್ತಿ ಆಗತ್ತೆ? ಜಾಸ್ತಿ ಆಗೋದಲ್ಲ ಮೇಡಮ್, ಇವಾಗ ನೀವು ಕೇಳಿದ್ದು ಯಾರಿಗೆ ಹೆಚ್ಚು ಇದಿರುತ್ತೆ, ಯಾವ ಇವೆಲ್ಲ ಇರುತ್ತೆ ಮೈಂಡ್ ಸೆಟ್ ಅಂತ ನೀವು ಕೇಳಿದ್ದು. ಇಲ್ಲ, ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿನಾ ಅಂತ ಕೇಳಿದ್ದು. ಅದು ಸೈಜ್ ಮೇಲೆ ಡಿಪೆಂಡ್ ಮೇಡಮ್, ನಾವು ಹೇಳೋಕ್ಕಿಲ್ಲ ಅದು. ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿನಾ? ಹುಡುಗಿರಿಗೆ ಹೆಂಗೆ? ನಮ್ಮನ್ನ ನೋಡಿದ್ರೆ ಗೊತ್ತಾಗಲ್ವಾ, ಹಿಂಗೆಲ್ಲ ಸುತ್ತಿದ್ದೀವಿ. ಹುಡುಗಿರಿಗೆ ತಲೆ ಜಾಸ್ತಿ. ಹೆಂಗೆ ಸರ್? ಹುಡುಗಿರಿಗೆ ನಾನು ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿನಾ? ಎಲ್ಲರಿಗೂ ಒಂದೇ ಥರನೇ ಇರುತ್ತೆ. ಹುಡುಗಿರೇನು ಸ್ವಲ್ಪ ಜಾಸ್ತಿ ಇರುತ್ತೆ. ನೀವೇ ಹೇಳಿ ಯಾರು? ಇಬ್ರಿಗೂ ದೇವರು ಒಂದೊಂದೇ ತಲೆ ಕೊಟ್ಟಿರೋದು ಸರ್. ಅವ್ರಿಗೆ ಸ್ವಲ್ಪ ತಲೆ ಜಾಸ್ತಿನೇ ಇರುತ್ತೆ. ನಿಮ್ಮ ಅಮ್ಮನ ಪಿಂಡ ಹೆಂಗೆ ತೋರಿಸಿ? ನಿಂತಿದ್ದೀವಿ, ಏನಕ್ಕೆ ಹೇಳಿ ಕಾಲೇಜಿಗೆ ಹೋಗ್ತಿಲ್ಲ? ಎಲ್ಲ ಹುಡುಗಿರಿಂದಾನೆ. ಎರಡು ತಲೆ ಇರೋ ಹುಡುಗಿನ ತೋರಿಸಿ ನಂಗೆ. ಎಲ್ಲ ಹುಡುಗಿರ ಆ ಥರ ಇಲ್ಲ, ಒಳ್ಳೆಯವ್ರು ಅವರೇ. ನಿಮ್ಮ ಥರ ಒಳ್ಳೆಯವ್ರು ಅವರೇ, ನಮ್ಮ ಹುಡುಗಿ ಥರ ಒಳ್ಳೆಯವ್ರು ಅವರೇ. ಆದರೆ ಎಲ್ಲ ನಿಮ್ಮ ಹುಡುಗಿ ಒಳ್ಳೆಯವ್ರಪ್ಪ. ಎಲ್ಲ ಹುಡುಗಿರ ಆ ಥರ ಇಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಹೋಗುತ್ತೆ ಹುಡುಗಿ ಜನ್ರೇಷನ್ ಆ ಥರ. ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿನಾ? ಹುಡುಗರಿಗೆ. ಹೆಂಗೆ? ಹುಡುಗರು ಅವರೇ ದುಡಿತಾರೆ, ಅವರೇ ಎಲ್ಲ ಮೇಂಟೈನ್ ಮಾಡ್ತಾರೆ, ಮನೆ ಖರ್ಚೆಲ್ಲ. ಇದು ಫನ್ನಿ ಕ್ವಶನ್ಸ್, ಕರೆಕ್ಟಾಗಿ ತಲೆ ಉಪಯೋಗಿಸಿ. ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿನಾ? ಇಬ್ಬರಿಗೂ ತಲೆ ಜಾಸ್ತಿನಾ? ಹೆಂಗೆ ಹೇಳಿ? ಅಪ್ಪ ಬಾಡಪ್ಪ. ಹುಡುಗರಿಗೆ ಜಾಸ್ತಿ ಕೂದಲಿರುತ್ತಂತೆ. ತಲೆ ನನ್ನ ತಲೆ ಹೇಳ್ತಿರೋದು ತಲೆ ಏನಕ್ಕೋ ಜಾಸ್ತಿ ಯಾರಿಗೆ? ಗೊತ್ತಿಲ್ವಾ? ಇಬ್ರಿಗೂ ಒಂದೊಂದೇ ತಲೆ ತಾನೆ. ಮತ್ತೆ ಹುಡುಗರಿಗೆ ತಲೆ ಜಾಸ್ತಿನಾ ಹುಡುಗಿರಿಗೆ ತಲೆ ಜಾಸ್ತಿ? ತಲೆ ಯಾರು ದೊಡ್ಡದಿರತ್ತೋ ಮೋಸ್ಟ್ಲಿ ಅವ್ರಿಗೆ ತಲೆ ಜಾಸ್ತಿ. ತಲೆ ಹುಡುಗರಿಗೆ ಜಾಸ್ತಿನಾ ಹುಡುಗಿರಿಗೆ ಜಾಸ್ತಿನಾ? ಕರೆಕ್ಟ್ ತಲೆ ಉಪಯೋಗಿಸಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮೋಸ್ಟ್ಲಿ ಹುಡುಗಿರಿಗೆ. ಹೆಂಗೆ? ಒಳ್ಳೆಯವರಲ್ವಾ ಹುಡುಗಿರು? ಯಾವ ಇವೆಲ್ಲ ಗಂಡಸರಿಗೂ ಹೆಂಗಸರಿಗೆ ಒಂದೊಂದೇ ತಲೆ ಅಲ್ವಾ ಕೊಟ್ಟಿರೋದು, ಮತ್ತೆ ಹೆಂಗೆ ಹುಡುಗಿರಿಗೆ? ಕೇಳಿದಲ್ಲ ಆನ್ಸರ್, ಅದನ್ನ ಹಾಕೊಂಡ್ಬಿಡಿ, ಎಡಿಟ್ ಮಾಡಿ. ನಿಮ್ಗೆ ಯಾಕೆ ಬೇಕದು? ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶ ಇದೆ? ಪ್ರಪಂಚದಲ್ಲಿ ದೇಶಗಳು ಎಷ್ಟು? ಇಲ್ಲ, ಪರ್ಫೆಕ್ಟ್ ಗೊತ್ತಿಲ್ಲ ನನಗೆ. ಎಷ್ಟು ಇರ್ಬೋದು ಅಂದಾಜು? ಇಲ್ಲ, 7 ಕಾಂಟಿನೆಂಟ್ಸ್. ನಾನು ಎಷ್ಟು ಪ್ರಪಂಚದಲ್ಲಿ ಟೋಟಲ್ ಎಷ್ಟು ದೇಶ ಇದೆ ಅಂತ ಕೇಳಿದ್ದೆ. ಎಷ್ಟು ಅಪ್ರಾಕ್ಸ್ ಏನೋ ಇರ್ಬೋದು, ಕನ್ಫರ್ಮ್ ಗೊತ್ತಿಲ್ಲ. ನಾನೇನು ಕಾಮರ್ಸ್ ಸ್ಟೂಡೆಂಟ್, ನಾವು ಅದರೆಲ್ಲ ಜಾಗ್ರಫಿ ಏನು ಫೋಕಸ್ ಮಾಡಲ್ಲ. ನಾನೇನು ಕಾಮರ್ಸ್ ಸ್ಟೂಡೆಂಟ್, ನಾವು ಅದರೆಲ್ಲ ಜಾಗ್ರಫಿ ಏನು ಫೋಕಸ್ ಮಾಡಲ್ಲ ಅಷ್ಟು. 28 28 ದೇಶ ಪ್ರಪಂಚದಲ್ಲಿ.
ಹಾಂ ಪ್ರಪಂಚ ದೇಶದಲ್ಲಿ ವರ್ಲ್ಡಲ್ಲಿ ಎಷ್ಟು ಅಂತ ಕೇಳ್ತವ್ರೆ, ಗೊತ್ತಿಲ್ಲ. ಎಷ್ಟು ದೇಶ ಇದೆ? 196 ಮೋಸ್ಟ್ಲಿ. ನೀವು ಹೇಳಿ, ಎಷ್ಟು ದೇಶ ಇದೆ? 196 ಅನ್ಸುತ್ತೆ. ಅಷ್ಟೇ ಅವ್ರು ತಿನ್ನದ ಒಂದೇ ದೇಶ, ಬಾಕಿ ಇರೋದೆಲ್ಲ ವಿದೇಶ. ನಮ್ಮ ತಲೆ ಇದೆ, ಪ್ರೂವ್ ಮಾಡಿದ್ರು. ಜೈ ಭರತ್ ಮಾತಾ ಕಿ ಜೈ. ಟೋಟಲ್ ಎಷ್ಟು ದೇಶ ಇದೆ? ಒಂದೇ ದೇಶ, ಮಿಕ್ಕಿದೆಲ್ಲ ವಿದೇಶ. ಹುಡುಗಿರು ಪ್ರೂವ್ ಮಾಡಿದ್ರಿ ತಲೆ ಇದೆ ಅಂತ. ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲ್ಲ, ಯೂಸ್ ಮಾಡೋರು ಪರ್ಚೇಸ್ ಮಾಡಲ್ಲ, ಏನದು? ಇನ್ನೊಂದ್ಸತಿ ಒನ್ಸ್ ಮೋರ್ ಮಾಡಿ. ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲ್ಲ, ಯೂಸ್ ಮಾಡೋರು ಪರ್ಚೇಸ್ ಮಾಡಲ್ಲ, ಏನದು? ಒಂದು ಹುಡುಗಿ ಇವಾಗ ಬಂತು, ತಿರ್ಗಾ ಹೋಯ್ತು, ಅದನ್ನ ತಿರ್ಗಾ ನಾವು ಪರ್ಚೇಸ್ ಮಾಡಲ್ಲ, ಅಷ್ಟೇ. ಏನೋ ಇಟ್ಕೊಳ್ಳಿ ಅವ್ರಂತ ಬಿಟ್ಬಿಡ್ತೀವಿ ಅಷ್ಟೇ. ಇಲ್ಲ, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಏನೋ ಹುಡುಗಿರ ಬ್ರೈನ್ ಪರ್ಚೇಸ್ ಮಾಡಕ್ಕಾಗತ್ತಾ? ಪರ್ಚೇಸ್ ಮಾಡ್ಬೋದು, ಬ್ರೈನ್ ಪರ್ಚೇಸ್ ಮಾಡಕ್ಕಾಗಲ್ವಾ? ಹುಡುಗಿರ್ನ ಪರ್ಚೇಸ್ ಮಾಡ್ಬೋದಾ? ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀರಾ? साले को बम से उड़ा दूंगा एक बार हाथ में आ जाए तो। ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಆನ್ಸರ್ ಮಾಡ್ತೀರಾ? ಯಾರು ಆನ್ಸರ್ ಮಾಡ್ತೀರಾ? ಎಲ್ಲ ಹುಡುಗಿರು ಒಳ್ಳೆಯವರೇ, ಯಾವ ಹುಡುಗಿ ಕೆಟ್ಟವ್ರು ಅಂತ ಹೇಳಲ್ಲ. ಜನ್ರೇಷನ್ ಆಗಿದೆ, ಅವ್ರಿಗೇನು ಇಷ್ಟ ಆಗುತ್ತೆ ಅವ್ರು ಮಾಡ್ತಾರೆ ಅಷ್ಟೇ. ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲ್ಲ, ಯೂಸ್ ಮಾಡೋರು ಪರ್ಚೇಸ್ ಮಾಡಲ್ಲ, ಏನದು? ಈ ಶೇಷಾದ್ರಿಪುರಂ ಕಾಲೇಜ್ ಯೂಸ್ ಇಲ್ಲ, ಬರಬೇಡಿ ಯಾರು. खत्म, बाय बाय, टाटा, गुड बाय. ನಾನು ಆನ್ಸರ್ ಮಾಡ್ಲಾ? ಶವ ಪೆಟ್ಟಿಗೆ. ಅಕ್ಕ ಅಕ್ಕ ನಮ್ಮ ಅಭಿಮಾನಿ ಅಕ್ಕ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಪರ್ಚೇಸ್ ಮಾಡೋನು ಯೂಸ್ ಮಾಡಲ್ಲ, ಯೂಸ್ ಮಾಡೋನು ಪರ್ಚೇಸ್ ಮಾಡಲ್ಲ, ಏನದು? ಏನದು ಅಂದರೆ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲ್ಲ, ಯೂಸ್ ಮಾಡೋರು ಪರ್ಚೇಸ್ ಮಾಡಲ್ಲ, ಏನದು? ಕ್ರೆಡಿಟ್ ಕಾರ್ಡ ಅಲ್ಲ. ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲ್ಲ, ಯೂಸ್ ಮಾಡೋರು ಅದನ್ನ ಪರ್ಚೇಸ್ ಮಾಡಲ್ಲ, ಏನಿರ್ಬೋದು? ಕಾಂಡಮ್. ಅಲ್ವೇನೋ, ಅದೇ ಅಲ್ವೇನೋ, ಕಾಂಡಮ್ ಅನ್ನಿದ್ದೇನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನೋಡಿದ್ರಲ್ಲ ಯಾರೆಲ್ಲ ಹೆಂಗೆ ತರ್ಲೆ ಆಗಿ ಆನ್ಸರ್ ಮಾಡಿದ್ದಾರೆ ಅಂತ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.